ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮುಖ್ಯವಾಗಿ ಯಾಕೆ ಅಂತಂದರೆ, ಸ್ನೇಹಿತರೆ, ಇಲ್ಲೊಬ್ಬರು ರೈತರು ಡಿಫ್ರೆಂಟಾಗಿ ನಾಟಿ ಕೋಳಿ ಸಾಕಿದ್ದಾರೆ. ಸಾಮಾನ್ಯವಾಗಿ ನಾಟಿ ಕೋಳಿ ಸಾಕಬೇಕು ಅಂದರೆ ಗೂಡಲ್ಲಾಗಿರ್ಬೋದು, ಕೆಲವೊಂದು ಶೆಡ್ಡಲ್ಲಾಗಿರ್ಬೋದು, ಈ ಥರ ಎಲ್ಲ ಸಾಕಾಣಿಕೆ ಮಾಡ್ತಾ ಇರ್ತಾರೆ, ನಾವು ನೋಡಿರ್ತೀವಿ. ಆದರೆ ಇಲ್ಲೊಬ್ಬರು ರೈತರು ಏನು ಮಾಡಿದ್ದಾರೆ ಅಂತಂದರೆ, ತೋಟದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಅದು ಯಾವ ಥರ ಮಾಡಿದ್ದಾರೆ, ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಯಾವ ಥರ ನಿರ್ವಹಣೆ ಮಾಡ್ತಾ ಇದ್ದಾರೆ, ಇನ್ನೂ ಹಲವು ವಿಚಾರಗಳನ್ನ ಅವರಿಂದ ಅನುಭವಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಮ್ಮೊಟ್ಟಿಗೆ ಈಗ ಮೀನಾಕ್ಷಿ ಅಕ್ಕನಿದ್ದಾರೆ. ಅಕ್ಕ, ನಿಮಗೆ ನಮ್ಮ ಚಾನಲ್ಗೆ ಮೊದಲಿಗೆ ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಅಕ್ಕ, ಈಗ ಮೊದಲು ನಾವು ನಾಟಿ ಕೋಳಿ ಸಾಕಾಣಿಕೆಗಿಂತ ಮುಂಚಿತವಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಕ್ಕ, ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಮೀನಾಕ್ಷಿ ಅಂತ. ನಮ್ಮೂರು ಕುಂಟೇಗೌಡನಹಳ್ಳಿ, ಶಿರಾ ತಾಲೂಕು, ಕಳಂಬೆಳ ಹೋಬಳಿ. ಇಲ್ಲೇ NH4 ಇಂದ ಮೈಸೂರು ರೋಡ್ ಕನೆಕ್ಟಿವಿಟಿ ರೋಡಲ್ಲಿ ನಮ್ಮ ತೋಟ ಇದೆ. ಆ ತೋಟದಲ್ಲಿ ನಾವು ನಾಟಿ ಕೋಳಿ ಸಾಕ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ? ಒಂದು ವರ್ಷ ಆಯಿತು. ನಾವು ಶುರು ಮಾಡಿದ್ದು ಏನಕ್ಕೆ ಅಂದರೆ, ನನಗೆ ಸ್ವಲ್ಪ B12 ಡಿಫಿಷಿಯನ್ಸಿ ಇತ್ತು. ಡಾಕ್ಟ್ರ್ ಹೇಳಿದರು ನಾಟಿ ಕೋಳಿ ಮೊಟ್ಟೆ ಚಿಕನ್ ತಿನ್ನಿರಿ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಏರಿಯಾ ಎಲ್ಲ ಸಿಗ್ತಾನೆ ಇರಲಿಲ್ಲ, ತುಂಬ ದುಬಾರಿ ಇತ್ತು. ಸುಮಾರು ಕಡೆ ಹುಡ್ಕೋದ್ವಿ. ಮೊಟ್ಟೆ ಬಂದು 20 ರೂಪಾಯಿ, ಆದರೂ ಪರವಾಗಿಲ್ಲ, ನಾವು ಪೇ ಮಾಡಿದ್ರು ಸಿಗ್ತಾ ಇರಲಿಲ್ಲ. ಹಂಗಾಗಿ ಕೋಳಿ ಬಂದು 600 ರೂಪಾಯಿ KG ಹೇಳೋರು. ತುಮಕೂರು, ಶಿರಾ ಅಲ್ಲೆಲ್ಲ ತರಿಸ್ತಿದ್ವಿ ಅಂಗಡೀಲಿ. ಅದಕ್ಕೆ ನಮ್ಮ ತೋಟದಲ್ಲೇ, ಫಾರ್ಮ್ ಹೌಸ್ ನಮ್ಮದು, ತೋಟದಲ್ಲೇ ಇದ್ವಲ್ವಾ, ಅದಕ್ಕೆ ನಾವೇ ಮಾಡೋಣ ಬಿಡು ಅಂತೇಳಿ ಶುರು ಮಾಡಿದ್ವಿ. ಚಿಕ್ಕದಾಗಿ ಶುರು ಮಾಡಿದ್ವಿ. ಒಂದು 10 ಕೋಳಿ ತಂದು 10 ಕೋಳಿ ಶುರು ಮಾಡಿದ್ವಿ. ಅದರಲ್ಲಿ ಏನಾಯ್ತು ಅಂದರೆ, ಓಪನ್ ಇತ್ತು ನಮ್ಮ ತೋಟ ಎಲ್ಲ. ಓಪನ್ ಇದ್ದಾಗ ಹಂಗೆ ಬಿಟ್ಟು ಮೇಯಿಸ್ತಾ ಇದ್ವಿ. ನಾಯಿ ಕಾಟ ಜಾಸ್ತಿ ಆಯಿತು. ನಾಯಿ ತಿನ್ನೋಕ್ಕೆ ಶುರು ಮಾಡಿಬಿಟ್ವಿ ಎಲ್ಲ. ಹಾಗೆ ಏನು ಮಾಡಿದ್ವಿ ಅಂದರೆ, ಮತ್ತೆ ಇವರು ಜಸ್ಟ್ ಫೆನ್ಸ್ ಅವ್ರದ್ದು ಯೂಟ್ಯೂಬಲ್ಲಿ ನೋಡಿದ್ವಿ, ಪ್ಲಾಸ್ಟಿಕ್ ಫೈಬರ್ದು. ಅದನ್ನು ತಂದು ಒಂದು 3 ಎಕರೆಗೆಲ್ಲ ಹಾಕ್ಕೊಂಡ್ವಿ. ಹಾಕಾದ್ಮೇಲೆ ನಮಗೆ ನಾಯಿ ಕಾಟ ಇದಾಯಿತು, ಅವಾಯ್ಡ್ ಆಯಿತು. ಆವಾಗಿಂದ ನಮಗೆ ಮತ್ತೆ ಯಾವ ಸಮಸ್ಯೆ ಇಲ್ಲ, ಸಾಕ್ತಾ ಇದ್ದೀವಿ. ಈಗ ಆವಾಗಿಂದ 500 ಕೋಳಿ ಆಗೈತಿ. ಈಗ 250 ಕೋಳಿ ತೋಟದಲ್ಲಿದ್ದಾವೆ. ಮನೆ ಹತ್ರ ಚಿಕ್ಕವು ಇನ್ನೂ, ಅಂದರೆ ಒಂದು 2 ತಿಂಗಳಾಗೋವರೆಗೂ ನಾವು ತೋಟಕ್ಕೆ ಬಿಡಲ್ಲ, ಅಲ್ಲೇ ಮನೆ ಹತ್ರ ಮೇಯಿಸ್ತೀವಿ. ಅದಾದಮೇಲೆ ತೋಟಕ್ಕೆ ಬಿಡ್ತೀವಿ 2 ತಿಂಗಳಾದಮೇಲೆ. ಅವಾಗಿನ ಚೆನ್ನಾಗಿ ಬೆಳೆದಿದ್ದಾವೆ. ಈಗ 500 ಕೋಳಿ ಇದ್ದಾವೆ. ಅಲ್ಲಿ 250 ಇದ್ದಾವೆ, ಇಲ್ಲಿ 250 ಕೋಳಿ ಇದ್ದಾವೆ. ನಾವು ತಿಂದು ಮೊಟ್ಟೆ, ನಮ್ಮ ಆರೋಗ್ಯನೂ ನೋಡ್ಕೊಂಡು, ಮತ್ತು B12 ಎಲ್ಲೂ ಸಿಗಲ್ಲ ನಿಮಗೆ ನಾಟಿ ಕೋಳಿ ಅಂದರೆ. ಓಪನ್ ಸ್ಪೇಸಲ್ಲಿ ಮೇದಿರೋದಾಗಿರಬೇಕು. ಅಂದರೆ ಹಿಂಗೆ ಫಾರ್ಮಲ್ಲಿ ಮೇಯಿಸ್ತಾರಲ್ಲ, ಅದರಲ್ಲಿ ನಿಮ್ಗೆ ಯಾವುದೇ B12 ಸಿಗಲ್ಲ. ಓಪನ್ನಾಗಿ ಮೇಯ್ದಿದ್ರೆ ಮಾತ್ರ ಸಿಗುತ್ತೆ. ಆ ಥರ ಮೊಟ್ಟೆ ಚಿಕನ್ನು ನೋಡಿ ತಿನ್ನಿರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಈಗ ಓಪನ್ನಲ್ಲೇ ಮೇಯಿಸ್ತಿದ್ದೀವಿ. ಹಂಗಾಗಿ ನಮಗೆ ಮನೆ ಹತ್ರ ಬೇಜಾರು ಆಗಲ್ಲ. ನಮಗೇನು ಇದರಲ್ಲಿ ದುಡಿಬೇಕು ಅನ್ನೋ ಉದ್ದೇಶದಿಂದ ನಾವೇನು ಮಾಡಿರಲಿಲ್ಲ, ನಮಗೆ ಅಂತ ಮಾಡ್ಕೊಂಡ್ವಿ. ಹಂಗೆ ಅದನ್ನು ಸ್ವಲ್ಪ ಅದ್ರ ಜೊತೆಗೆ ಹಂಗೆ ಬಿಸ್ನೆಸ್ಸು ಆಗುತ್ತಲ್ವ, ನಮ್ಗೆ ಹೆಚ್ಚಾಗಿದ್ದನ್ನು ಬಿಸ್ನೆಸ್ಸು ಮಾಡ್ತೀವಿ. ನಮಗೂ ನಮ್ಮ ಮಕ್ಕಳಿಗೂ ಎಲ್ಲ ನಾಟಿ ಕೋಳಿ ಮೊಟ್ಟೆ ಎಲ್ಲ ಆಗುತ್ತೆ. ಈಗ ನಾವು ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿದ್ದೀವಿ, ಏನು ತೊಂದರೆ ಇಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ನಿಮಗೆ ವೈಯಕ್ತಿಕವಾಗಿ ನಿಮಗೆ ಬೇಕು ಅಂತ ಸ್ಟಾರ್ಟ್ ಆಗಿದ್ದು ಜನರಿಗೆ ನಮ್ಮ ಫ್ಯಾಷನಿಗೆ ಮಾಡಿವಿ ಅಷ್ಟೇ ನಾವು. ಅದನ್ನು ನಮಗೂ ಆಗುತ್ತೆ, ಮತ್ತು ನಮಗೆ ಟೈಮ್ ಪಾಸು ಆಗುತ್ತೆ ಅಂತ. ನಿಮ್ಮ ಪ್ಯಾಷನ್ಗೆ ತುಂಬ ಬೆಲೆ ಇದೆ. ಅಕ್ಕ, ಇದು ಸಾಮಾನ್ಯ ನಾವೇನು ನೋಡಿದ್ದೀವಿ ಅಂತಂದರೆ, ಆರಾಮಾಗಿ ಎಲ್ಲಿಂದ ಒಂದು ಶೆಡ್ ಒಳಗೋ ಬೇರೆ ಕಡೆ ಒಂದು ಗೂಡೊಳಗೋ ನಾಟಿ ಕೋಳಿಗಳನ್ನ ಸಾಕೋದು. ನಿಮ್ಗೆ ಈ ತೋಟದಲ್ಲಿ ಸಾಕಾಣಿಕೆ ಮಾಡಬೇಕು ಅಂತ ಹೆಂಗೆ ಕಾನ್ಸೆಪ್ಟ್ ಹೆಂಗೆ ಬಂತು? ಕಾನ್ಸೆಪ್ಟ್ ಅದೇ, ನಮಗೆ ಮಣ್ಣಲ್ಲಿ ಮೇಯ್ಬೇಕು, ಓಪನಲ್ಲಿ ಮೇಯ್ಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ವ, ಅಲ್ಲಿ ಮಣ್ಣಲ್ಲಿ ಅಷ್ಟೇ ಅದು ಮೇಯ್ದಿದ್ರೆ, ಶೆಡ್ಡಲ್ಲಿ ಮೇಯಿಸಿದ್ದು ಇದರಲ್ಲಿ ಸಿಗಲ್ಲ. ಆಲ್ಮೋಸ್ಟ್ ಅವಕ್ಕೆ ಡಿಫಿಷಿಯನ್ಸಿ ಇರುತ್ತೆ. ಶೆಡ್ಡಲ್ಲಿ ಕೋಳಿಗಳಿಗೇನೆ ಡಿಫಿಷಿಯನ್ಸಿ ಇರುತ್ತೆ. B12 ನಿಮ್ಗೆ ಎಲ್ಲಿಂದ ಸಿಗುತ್ತೆ? ಓಪನ್ನಲ್ಲಿ ಹಳ್ಳಿಗಳಲ್ಲಿ ಮೇಯ್ದಿರ್ತಾವಲ್ಲ, ಆ ಕೋಳಿಲಿ ಮಾತ್ರ ನಿಮಗೆ B12 ಸಿಗೋಕ್ಕೆ ಸಾಧ್ಯ ಅಂದಿದ್ರು. ಅದಕ್ಕೆ ನಾವು ಆರಾಮಾಗಿ ನಾವು ಮೇಯಿಸ್ಬೋದಲ್ವ, ನಾವು ಫಾರ್ಮ್ ಹೌಸ್ ತೋಟದಲ್ಲೇ ಇದ್ದೀವಿ. ಹಂಗಾಗಿ ನಾವು ಶುರು ಮಾಡಿದ್ದು ಅದೇ ಕಾನ್ಸೆಪ್ಟ್ ಇಟ್ಕೊಂಡು. ಈಗ ನಿಮ್ಮ ತೋಟದಲ್ಲಿ ಎಷ್ಟು ಮೇಯ್ತಾ ಇದೆ ಕೋಳಿಗಳು? ಈಗ 250 ಅಂದರೆ 250ರಿಂದ 300 ದೊಡ್ಡ ಕೋಳಿಗಳಿದ್ದಾವೆ. ಮನೆ ಹತ್ರ ಒಂದು 250 ಮರಿಗಳಿದ್ದಾವೆ. ಅಲ್ಲಿ ಅವನ್ನ ಒಂದು 2 ತಿಂಗಳಾದ್ಮೇಲೆ ತೋಟಕ್ಕೆ ಬಿಡ್ತೀವಿ. ಅಕ್ಕ, ಈಗ ನೀವು ಯಾವ ಥರ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಅಂದರೆ ನಾವು ಫಸ್ಟ್ ಫುಲ್ ಊರಲ್ಲಿರೋ ನಾಟಿ ಕೋಳಿನೇ
ಶುರು ಮಾಡಿವಿ, ತಂದ್ವಿ ಒಂದು 10 ಕೋಳಿ. ಆಮೇಲೆ ಸಂತೆಯಲ್ಲಿ ಸ್ವಲ್ಪ ಇವು ಏನು ಬರ್ತಾವಲ್ಲಪ್ಪ, ಕಡಕ್ನಾಥ್ ತಂದ್ವಿ. ಆಮೇಲೆ ಒಂದೆರಡು ಇವು ಅಸೀಲ್ ಹುಂಜಗಳು ತಂದ್ವಿ, ಕ್ರಾಸ್ ಆಗ್ತವೆ, ಅದು ನಾಟಿನೇ, ಪ್ಯೂರ್ ನಾಟಿನೇ, ಅವನು ತಮಿಳ್ನಾಡು ಬ್ರೀಡ್ ಅಂತಾರೆ. ಅವನ್ ತಂದು ಬಿಟ್ಕೊಂಡ್ವಿ, ಕ್ರಾಸ್ ಆದ್ವು. ನಮ್ಗೆ ಈಗ 3 ಥರ ಎಲ್ಲ ಕ್ರಾಸ್ ಆಗಿ ಎಲ್ಲ ನಾಟಿ ಕೋಳಿನೇ, ಪ್ಯೂರ್ ನಾಟಿನೇ ಇದ್ದಾವೆ. ಆ ಥರ ಮೇಯಿಸ್ತಾ ಇದ್ದೀವಿ. ನಾಟಿ ಕೋಳಿ ಈಗ ನೀವು ಇಷ್ಟು ಮೇಯಿಸ್ತಾ ಇದ್ದೀರಲ್ವಾ, ಇದಕ್ಕೆ ಡೈಲಿ ಫುಡ್ ಯಾವ ಥರ ಕೊಡ್ತಾ ಇದ್ದೀವಿ? ಫುಡ್ಡು ನಾವು ಇನ್ನೇನು ಅಕ್ಕಿ ನುಚ್ಚು ಕೊಡ್ತೀವಿ, ಮುಸ್ಕಿನ ಜೋಳ ನುಚ್ಚು ಅಂಗಡಿಲಿ ರೆಡಿನೇ ಸಿಗುತ್ತೆ. ಅದನ್ನು ತಂದು ಅಲ್ಲೇ ಇದೆ ಡ್ರಮ್ಮಲ್ಲಿ ಲೋಡ್ ಮಾಡಿ ಇಟ್ಟಿರ್ತೀವಿ. ಬೆಳಿಗ್ಗೆ ಒಂದು ಪ್ರಶ್ನೆ ಕೇಳ್ತೀಯನ ಮತ್ತೆ? ಹೇಳಿ ಅಕ್ಕ, ಯಾವ ಥರ ಡೈಲಿ ಮೇಂಟೆನೆನ್ಸ್ ಮಾಡ್ತೀರಾ? ಡೈಲಿ ಅಂದರೆ ಬೆಳಿಗ್ಗೆ ನಾವು ಮಾರ್ನಿಂಗ್ 6 ಗಂಟೆಗೆ ಬಿಟ್ಬಿಡ್ತೀವಿ ಆಚೆ. ಸ್ವಲ್ಪ ಹುಲ್ಲೆಲ್ಲ ತಿನ್ಕೊಂಡು ಓಪನ್ ಆಗಿ ಮೇಯ್ಕೊಂಡು ಬರಲಿ ಅಂತ ಫೀಡ್ ಕೊಡಲ್ಲ. ಅವಾಗ ನೀರಿರುತ್ತೆ, ನೀರು ಕುಡಿತವೆ ಮತ್ತು ಓಪನ್ ಸ್ಪೇಸಲ್ಲೇ ಮೇಯ್ಕೊಂಬರ್ತವೆ. ಆಮೇಲೆ 10ಕ್ಕೆ ಫೀಡ್ ಹಾಕ್ತೀವಿ, ಸ್ವಲ್ಪ ಅಕ್ಕಿ ನುಚ್ಚು, ಮುಸ್ಕಿನ ಜೋಳ, ಈ ಥರ ನಮ್ಮ ಮನೇಲಿರೋ ರಾಗಿ, ಅಕ್ಕಿ ಏನಿರುತ್ತೋ ಅದು ರೇಷನ್, ಅದನ್ನೆಲ್ಲ ಹಾಕ್ಬಿಡ್ತೀವಿ. ನಮ್ಮ ಮನೆಗೆ ಊಟ ಹೆಚ್ಚಾಗಿದ್ದು ಮೊಸರು ಆ ಥರದ್ದೆಲ್ಲ ಹಾಕ್ಬಿಡ್ತೀವಿ, ತಿಂತವೆ. ಬಾಳೆ ದಿಂಡು, ನುಗ್ಗೆ ಸೊಪ್ಪು, ಬಾಳೆ ದಿಂಡು ಎಲ್ಲ ತಿಂತವೆ, ಸೊಪ್ಪು ಎಲ್ಲ ಅದನ್ನೆಲ್ಲ ಹಾಕ್ತೀವಿ. ಮತ್ತು ಮಾರ್ನಿಂಗ್ ಒಂದ್ಸರಿ ಮತ್ತು 4 ಗಂಟೆಗೆ ಒಂದ್ಸರಿ ಫೀಡ್ ಕೊಡ್ತೀವಿ. ಮತ್ತು ಅದೇ ಫೀಡೆ, ಬೇರೆ ಇನ್ನೇನು ಪೌಡ್ರಿ ಫೀಡ್ ಏನು ಹಾಕಲ್ಲ, ನ್ಯಾಚುರಲ್ ಫೀಡೆ. ಡೈಲಿ ಈ ನಾಟಿ ಕೋಳಿ ಇದಕ್ಕೆ ನೀವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಈಗ? ಅಂದರೆ ಬೆಳಗ್ಗೆ 1 ಅವರ್, 10 ಗಂಟೆಗೆ 1 ಅವರ್. ಬೆಳಗ್ಗೆ ಬಂದು ಸುಮ್ಮನೆ ಡೋರ್ ಓಪನ್ ಮಾಡಿ ಹೋಗ್ಬಿಡ್ತೀವಿ ಅಷ್ಟೇ, ಮೇಯ್ಕೊಂತಿರ್ತಾವೆ ಅವು. 10 ಗಂಟೆಗೆ ಬಂದು 1 ಗಂಟೆ, ಅರ್ಧ ಗಂಟೆನೇಪ್ಪ, ಒಂದು ಅರ್ಧ ಗಂಟೆ ಫೀಡ್ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಹೊರ್ಟೋಗ್ತೀವಿ, ಡೋರ್ ಕ್ಲೋಸ್ ಮಾಡ್ಕೊಂಡು ನಾಯಿ ಬರ್ದಂಗೆ ಅಷ್ಟೇ. ಅಷ್ಟಾದರೆ ಇನ್ನೇನಿಲ್ಲ. ಮತ್ತು ಸಂಜೆ 4 ಗಂಟೆಗೆ ಒಂದ್ಸರಿ ಒಂದು ಅರ್ಧ ಗಂಟೆ, ಯಾರನ್ನ ಮನೆಯವರಾಗಲಿ ನಾನಾಗಲಿ ಒಂದ್ಸರಿ ಬಂದು ಫೀಡ್ ಹಾಕೋದ್ರೆ ಮುಗೀತು. ಮತ್ತು ಸಂಜೆ ಎಲ್ಲ ಹೋಗಿರ್ತವೆ, ಶೆಡ್ಗೆ ಹೋಗಿರ್ತವೆ, ಹೋಗಿರ್ತವೆ. ಅವಾಗ ಬಂದು 6:30 ಹಂಗೆ ಬಂದು ಒಂದ್ಸರಿ ಎಲ್ಲ ಲಾಕ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಈಗ ಮೇಯ್ತಿರೋ ಕೋಳಿ ಎಲ್ಲ ಶೆಡ್ ಒಳಗೆ ಹೊರಟೋಗ್ತವೆ ನೈಟ್. ಮೊಟ್ಟೆ ಎಲ್ಲ ಅಲ್ಲೇ ಇಡ್ತವೆ. ಒಂದ್ಸರಿ 4 ಗಂಟೆಗೆ ಫೀಡ್ ಹಾಕಿ ಮೊಟ್ಟೆ ಎತ್ಕೊಂಡು ಹೋಗ್ಬಿಡ್ತೀವಿ ಅವಾಗ್ಲೇನೆ. ಈಗ ಅಕ್ಕ, ನಿಮ್ಮ ನಾಟಿ ಕೋಳಿಗಳಿಗೆ ಪ್ರೊಟೆಕ್ಷನ್ ನೀವು ಹೆಂಗ್ ಮಾಡ್ಕೊಂಡಿದ್ದೀರಾ ನಿಮ್ಮ ತೋಟದಲ್ಲಿ? ಈಗ ಅದೇ ಶೆಡ್ ಮಾಡಿದ್ದೀವಿ, ಶೆಡ್ಡಲ್ಲೇ ಎಲ್ಲ ಹೋಗ್ಬಿಡ್ತವೆ. ಬಿಸ್ಲತ್ನಾಗೂ ಶೆಡ್ಡಲ್ಲಿ ಇರ್ತವೆ, ಚಳಿ ಮಳೆ ಬಂದರೆ ಶೆಡ್ಗೆ ಹೊರಟೋಗ್ತವೆ. ಇನ್ನು ಅವಕ್ಕೆಲ್ಲ ನಾರ್ಮಲ್ ಐತೆ ಅಂದರೆ ಹೊರಗಡೆ ಮೇಯ್ತವೆ, ಹಿಂಗೆ ಓಪನ್ ಆಗಿ ಮೇಯ್ತಾ ಇರ್ತವೆ. ಈಗ ನಿಮ್ಮ ಫೆನ್ಸ್ ಹಾಕಿದಿರಲ್ಲ, ಅವ್ನು ದಾಟ್ ಹೋಗಲ್ವಾ ಕೋಳಿ? ಇಲ್ಲ ಹೋಗಿಲ್ಲ, ಇವತ್ತಿನವರೆಗೂ ಹೋಗಿಲ್ಲ. ಎಷ್ಟು ಅಡಿ ಇದೆ ನಿಂದ ಫೆನ್ಸ್? 7 ಅಡಿ ಇದೆ. ಅಂದ್ರೆ ಕೋಳಿಗಳು ಆರೇನು? ಇಲ್ಲ ಆರಿಲ್ಲ. ನಿಮ್ಗೇನು ಆ ಥರ ಏನು ಮಿಸ್ ಇಲ್ಲ, ಆ ಥರ ಪ್ರಾಬ್ಲಮೇ ಆಗಿಲ್ಲ. ಹಂಗಾರೆ ಇದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ತೋಟದಲ್ಲಿ. ಹೌದು, ಆರಾಮಾಗಿ ಮಾಡ್ಕೋಬೋದು. ಹಿಂಗೆ ನಮ್ಮ ಥರ ಫಾರ್ಮ್ ಹೌಸಲ್ಲಿರೋರು ಆರಾಮಾಗಿ ನಾಟಿ ಕೋಳಿ ಸಾಕ್ಬೋದು. ನಿಮಗೆ ಈಗ ಸಾಕಾಣಿಕೆ ಮಾಡಿದ ಅನುಭವ ಇದೆಯಲ್ಲ ಒಂದು ವರ್ಷದಲ್ಲಿ, ಏನಾದರೂ ಸಮಸ್ಯೆಗಳು ಶುರುವಾಗುತ್ತಾ ನಾಟಿ ಕೋಳಿ? ಸಮಸ್ಯೆ ಅಂದರೆ ಶೀತಕಾಲದಲ್ಲಿ ಸ್ವಲ್ಪ ನಮಗೆ ಶೀತ, ಇಲ್ಲಿ ತೋಟದಲ್ಲಿ ಇರೋದ್ರಿಂದ ಸ್ವಲ್ಪ ಶೀತ ವಾತಾವರಣ, ಅವಾಗ ಸ್ವಲ್ಪ ಈ ಕಫ, ಕೆಮ್ಮು ಆ ಥರ ಆಗುತ್ತೆ. ಅವಾಗ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಇದೆಲ್ಲ ನೀರಿಗೆ ಹಾಕಿ ಇಡ್ತೀವಿ. ಸ್ವಲ್ಪ ಸೋಲಾರ್ ಬಿಸಿನೀರು ಕೊಡ್ತೀವಿ. ಅವಾಗ ಮಾಮೂಲಿ ಕೋಲ್ಡ್ ವಾಟರ್ ಕೊಡಲ್ಲ, ಇಲ್ಲಿ ಫುಲ್ ಕೋಲ್ಡ್ ಆಗಿರ್ತವೆ. ಅವು ಗಂಟ್ಲು ಕಟ್ಕೊಂಡು ಒಂಥರ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ, ನೆಗಡೆ ಆಗುತ್ತೆ. ಅವಾಗ ಅದೊಂದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅವಾಗ ಇವು ಅರಿಶಿನ ಇವೆಲ್ಲ ಕೊಡ್ತೀವಿ. ಬೆಳ್ಳುಳ್ಳಿ, ಶುಂಠಿ ರುಬ್ಬಿಟ್ಟು ಬಿಸಿನೀರು, ನಮ್ಮ ಸೋಲಾರಲ್ಲೇ ಬಿಸಿನೀರು ಇರ್ತಾವಲ್ಲ, ಅವನ್ನೊಂದು 3 ಬಕೆಟ್ ತಂದು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಕ್ಲಿಯರ್ ಆಗುತ್ತೆ. ನ್ಯಾಚುರಲ್. ಇಲ್ಲ ಕೆಮಿಕಲ್ ನಾವು ಯೂಸೇ ಮಾಡಲ್ಲ, ನಾವು ತಿಂತೀವಲ್ವಾ, ಹಂಗಾಗಿ ನಾವು ಕೆಮಿಕಲ್ ಯೂಸೇ ಮಾಡಲ್ಲ. ಯಾಕೆ ಅಂತಂದ್ರೆ ಕೆಲವೊಂದು ಕೋಳಿಗಳು ಸಾಕಬೇಕು ಅಂದ್ರೆ ಕೆಮಿಕಲ್. ಹೌದೌದು, ಇಲ್ಲ ನಾವು ಹಾಕೋದೇ ಇಲ್ಲ ಅದು. ಅಷ್ಟು ಬಿಟ್ರೆ ಬೇಸಿಗೆಯಲ್ಲಿ ನಮಗೆ ಪ್ರಾಬ್ಲಮೇ ಇಲ್ಲ. ಬೇಸಿಗೆಯಲ್ಲಿ ನಾವು ಕೂಲಾಗಿರುತ್ತೆ ತೋಟ, ನೀರು ಹಾಯಿಸ್ತಿರ್ತೀವಲ್ವ, ಬೇಸಿಗೆಗೆ ಬರೋ ಕಾಯಿಲೆಗಳು ಯಾವ ಬರಲ್ಲ. ಕೋಲ್ಡಿಗೆ ಕಾಯಿಲೆ ಬರುತ್ತೆ ನಮ್ಮ ತೋಟದಲ್ಲಿ. ಕೋಲ್ಡಲ್ಲಿ ನಾವು ಆ ಥರ ಮೇಂಟೈನ್ ಮಾಡ್ತೀವಿ. ವಾರಕ್ಕೆ 1-2 ದಿವಸ 3 ದಿವಸ ಅದು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ನೀರಿಗೆ ಕೊಟ್ಬಿಡ್ತೀವಿ 1-3 ಸಲ. ಹಂಗಾಗಿ ನಾವೇನು ಅಂತ ಸವಾಲೇನು ಎದುರಾಗಿಲ್ಲ ಯಾವುದು. ಚಳಿಗಾಲ ಅಷ್ಟೇ ಪ್ರಾಬ್ಲಮ್ ಆಗೋದು ನಮಗೆ. ಬೇಸಿಗೆಯಲ್ಲಿ ಇದುವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ. ಸಾಮಾನ್ಯವಾಗಿ ಏನನ್ನ ರೋಗಗಳು ಬರ್ತವೆ, ಅದೇ ಶೀತಕ್ಕೆ ಬರ್ತವೆ. ನಮ್ಮ ಇಲ್ಲಿ ಬೇರೆ ಕಡೆ ಅಲ್ಲಿನ ವೆದರ್ಗೆ ಬರ್ತಿರ್ತವೆ, ಬೇಸಿಗೆಯಲ್ಲಿ ಬರುತ್ತೆ ಕೆಲವರಿಗೆ. ನಮಗೆ ಬೇಸಿಗೆಯಲ್ಲಿ ಸಮಸ್ಯೆ ಇಲ್ಲ, ನಮ್ಮ ತೋಟದಲ್ಲಿ ಕೂಲಾಗಿರುತ್ತೆ. ಶೀತ ವಾತಾವರಣಕ್ಕೆ ಬರುತ್ತೆ ಇಲ್ಲಿ ಸ್ವಲ್ಪ, ಅದೇ ಅಷ್ಟೇ ಬರೋದು ನೆಗಡೆ, ಶೀತ ನೆಗಡೆ ಆಗುತ್ತೆ ಅಷ್ಟೇ. ಇನ್ನು ಬೇರೆ ಇನ್ನೇನು ಆಗಲ್ಲ. ಅವಾಗ ಗೊರಗೊರ ಅಂತಿರ್ತವೆ ಸೌಂಡು. ಆವಾಗ ಇದು ಅರಿಶಿನ ಮತ್ತು ಬೆಳ್ಳುಳ್ಳಿ, ಶುಂಠಿ ರುಬ್ಬಿ ಪೇಸ್ಟ್ ಮಾಡಿ ಬಿಸಿನೀರಿಗೆ ಕಲಿಸ್ಬಿಟ್ಟು ಹಾಕ್ಬಿಡ್ತೀವಿ. ಮಾಮೂಲಿ ಡ್ರಿಂಕರ್ಗಳಿಗೆ ಅಲ್ಲಿ ಪೈಪ್ಗೆಲ್ಲ ಹಾಕಿ ಇಕ್ಕಿದ್ದೀವಿ, ಅದಕ್ಕೆ ಹಾಕ್ಬಿಡ್ತೀವಿ.
ಆರಾಮಾಗಿ ಕುಡ್ಕೊಂತವೆ, ಕ್ಲಿಯರ್ ಆಗ್ತವೆ. ಐಡಿಯಾ ಇದು ಯಾರಾದ್ರೂ ವೀಕ್ಷಕರು ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ. ಹೌದೌದು, ಬಿಸಿನೀರು ಹಾಕಬೇಕು. ಒಂದು ಯಾವಾಗ ಅಂದರೆ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ನಾವು ಬಿಸಿನೀರೇ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ಕೊಡಬೇಕು ಅಂದರೆ ನಮ್ಮ ಡ್ರಮ್ಮಲ್ಲಿ ಬಿಸಿಲು ಬಂದಮೇಲೆ ಸ್ವಲ್ಪ ಬೆಚ್ಚಗಾಗಿರುತ್ತೆ. ಸಾಯಂಕಾಲ ಅವೇನೋ ಶಾರ್ಟೇಜ್ ಬಂದರೆ ಆ ಡ್ರಮ್ಮಲ್ಲಿ ನೀರು ಹಾಕ್ತೀವಿ. ಇಲ್ಲಾಂದರೆ ನಾವು ಸೋಲಾರ್ ನೀರೇ ಬೆಳಿಗ್ಗೆ 10 ಗಂಟೆಗೆ ಬಿಸಿನೀರು ಹಾಕ್ಬಿಡ್ತೀವಿ. ಒಳ್ಳೆ ಐಡಿಯಾ, ಬಳಸ್ಕೊಂಬತ್ತೀವಿ. ಹೌದು, ಬಿಸಿನೀರು ಹಾಕ್ಬೇಕು ಅವಾಗ ಶೀತಕ್ಕೆ. ಈ ಥರ ನಮ್ಮ ಥರ ತೋಟದಲ್ಲಿ ಕೋಲ್ಡ್ ಇರೋ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಸಮಸ್ಯೆ ಇಲ್ಲ. ಇಲ್ಲಿ ಆರಾಮಾಗಿದ್ದಾವೆ ಈಗ ನೋಡ್ರಿ, ಎಲ್ಲ ಆರಾಮಾಗಿ, ಪ್ರಾಬ್ಲಮ್ಮೇ ಇಲ್ಲ. ಹೌದೌದು, ಆರಾಮಾಗಿ ಮೇಯ್ಕಂತವೆ, ತಂಪಾಗಿರುತ್ತೆ ಇಲ್ಲಿ. ಅಕ್ಕ ಈಗ ನಿಮಗೆ ಈ ತೋಟದಲ್ಲಿ ಮೇಯ್ಸಿದಾಗಿ ನಿಮ್ಗೆ ಏನು ಪಾಸಿಟಿವ್ ಏನಿಲ್ಲ. ನಮ್ಗೆ ನೋಡ್ರಿ ಎಲ್ಲ ತಿಂದ್ಬಿಟ್ಟಿದ್ದಾವೆ. ನಾವು ವರ್ಷಕ್ಕೆ 3 ಸರಿ ಇದು ಹುಲ್ಲೋಡಿಸ್ತಿದ್ವಿ ಮಿಷಿನಲ್ಲಿ. ಹಂಗಾಗಿ ಈಗ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾವೆ. ಫುಲ್ ಹುಲ್ಲೋಡಿಸೋ ಸಮಸ್ಯೆನೇ ಇಲ್ಲ. ಅಷ್ಟು ನೀಟಾಗಿ ಖಾಲಿ ಮಾಡ್ತಾವೆ. ಗೊಬ್ಬರ ಹಾಕ್ತವೆ. ನಾವು ಈ ವರ್ಷ ಗೊಬ್ಬರನೇ ಹಾಕಿಲ್ಲ ತೋಟಕ್ಕೆ, ಎಲ್ಲ ಇದೇ ಗೊಬ್ಬರನೇ, ನಾಟಿ ಕೋಳಿ ಗೊಬ್ಬರನೇ. ಎಲ್ಲ ಗಿಡನೂ ಸಂಪಾಗಿ ಬೆಳೆದೈತಿ. ಹೌದೌದು, ಎಲ್ಲ ಹುಲ್ ಖಾಲಿ ಮಾಡಿದಾವೆ. ಈ ಮೂಲೆಗೆ ಇರೋದೀಗ, ಇಲ್ಲಿ ಮೇಯ್ತಾ ಇದಾವೆ. ಈಗ ಯಾವುದು ಇಲ್ಲ. ಹೌದೌದು, ಇದು ರಾಗಿ ಉಬ್ಲು ಬರುತ್ತಲ್ಲಪ್ಪ, ಇದು ರಾಗಿ ಉಬ್ಲು ಹಾಕಿರ್ತೀವಿ. ತಿಂಗಳಿಗೆ ಒಂದ್ಸರಿ ಇದನ್ನ ತೆಗೆಸ್ತೀವಿ. ಉಬ್ಲು ಪಿಚ್ಕೆ ಇಕ್ಕಿರುತ್ತೆ. ಉಬ್ಲಿರೋದ್ರಿಂದ ನಮಗೆ ಸ್ಮೆಲ್ ಬರೋದು ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. 1 ತಿಂಗಳಿಗೆ ಒಂದ್ಸರಿ ಇದನ್ನ ತೆಗಿತೀವಿ. ಆಮೇಲೆ ಇದು ಬೆಕ್ಕು ಅವೇನು ಬರಬಾರ್ದು ಅಂತೇಳಿ ಈ ಥರ ಇದೆಲ್ಲ ಮಾಡಿದ್ದೀವಿ. ಇದು ಅಲ್ಲಿ ಮನೆ ತಗಳಿಂದ ತಂದಿದ್ದು 2 ತಿಂಗಳು ಮರಿನ ಇಲ್ಲಿ ಬಿಡ್ತೀವಿ. ಇದರಲ್ಲಿ 1 ತಿಂಗಳಿರುತ್ತೆ. ಒಂದು 15 ದಿವಸ ಇಲ್ಲಿಟ್ಟು ಓಪನ್ನಿಗೆ ಬಿಟ್ಬಿಡ್ತೀವಿ. ಆಮೇಲೆ ಅದಾದ್ಮೇಲೆ ಆ ಕಡೆ ದೊಡ್ಡ ಕೋಳಿಗೆ ಹೋಗ್ತವೆ. ಆಮೇಲೆ ಸ್ವಲ್ಪ ದೊಡ್ಡ ಕೋಳಿ ಆದಮೇಲೆ ಇಲ್ಲಿ ಬರ್ತಾವಪ್ಪ, ಎಲ್ಲ ಈ ದಬ್ಬೆ ಮೇಲೆ ಕುತ್ಕೊಂಡ್ಬಿಡ್ತವೆ. ಹುಷಾರು. ಈ ದೆಬ್ಬಿಗೆ ಹತ್ಬಿಡ್ತಾವೆ ದೊಡ್ಡ ಕೋಳಿಗಳಾದ್ಮೇಲೆ. ಈ ಸೈಜ್ ಆದ್ಮೇಲೆಲ್ಲ ಇಲ್ಲಿ ಕೂತ್ಕೊಂತವೆ. ಈಗೆಲ್ಲ ಈ ಥರನೇ ಈ ಶೆಡ್ 4 ರೆಡಿ ಮಾಡಿದ್ದೀವಿ. ಚಿಕ್ಕ ಮರಿ ಅಲ್ಲಿ ಬಿಟ್ಟಿರ್ತೀವಿ. ಈ ದೆಬ್ಬೆ ಯಾಕೆ ಈ ಥರ ಕಟ್ಟೋದು ಅಂದರೆ ಅವು ಆರಾಮಾಗಿ ಕುತ್ಕೊಂತಾವೆ. ಅವಕ್ಕೆ ಇಷ್ಟ, ತುಂಬ ಇಷ್ಟ ನಾಟಿ ಕೋಳಿಗೆ ಈ ಥರ ಮೇಲೆ ಕುತ್ಕೊಳ್ಳೋದು. ಆಮೇಲೆ ಅವಕ್ಕೆ ಗಾಳಿ ಎಲ್ಲ ಚೆನ್ನಾಗಿ, ವೆಂಟಿಲೇಷನ್ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿ ಕುತ್ಕೊಂತವೆ. ಅದಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ಆ ಕಡೆ ಇರೋ ಕೋಳಿ ಯಾಕಾವು? ಅವು ಎಲ್ಲ ಅದೇ ಇವೆ. ಸ್ಟೆಪ್ ಅಂದರೆ ನಾವು ತಿಂಗಳಿಗೆ 1 ಬ್ಯಾಚ್ ಮರಿ ಮಾಡಿಸ್ಬಿಡ್ತಾ ಇರ್ತೀವಲ್ವಾ, ಒಂದೊಂದು ಬ್ಯಾಚ್ ಒಂದೊಂದರಲ್ಲಿ ಇರ್ತವೆ. ಅವು 2.5 ತಿಂಗಳವಪ್ಪ ಇವು. ಅವು ಎಲ್ಲೆಲ್ಲಿಗೆ ಬಿಟ್ಟಿರ್ತೀವೋ ಅದೇ ರೂಮ್ಗೆ ಹೋಗ್ತವೆ. ಚೇಂಜ್ ಮಾಡ್ಕೊಳಲ್ಲ. ಒಂದ್ಸರಿ ಅವು ಯಾವ ಶೆಡ್ಡಿಗೆ ರೂಢಿ ಆಗಿರ್ತಾವ ಅಲ್ಲೇ ಹೋಗ್ಬಿಡ್ತವೆ. ಈ ಕಡೆ ಅಷ್ಟು ಮೇಯಕ್ಕೆ ಹೋಗ್ತಿರ್ತವೆ, ಆ ಕಡೆ ಅಷ್ಟು ಹೋಗ್ತವೆ. ನಿಮ್ದು ಈಗ ನಾಟಿ ಕೋಳಿಗಳು ಎಷ್ಟು ಜಾಗದಲ್ಲ ಅಡ್ಡಾಡುತ್ತೆ? ಈಗ 3 ಎಕರೆ ಇದೆ. 3 ಎಕರೆಗೂ ಹಾಕಿದ್ದೀವಿ. 3 ಎಕರೆಗೂ ಅಡ್ಡಾಡ್ತವೆ? 3 ಎಕರೆಗೂ ಅಡ್ಡಾಡ್ತವೆ. ಆಗ ಈ ಸಾಮಾನ್ಯವಾಗಿ ನಾವು ನಾಟಿ ಕೋಳಿ ಸಾಕಿದೀವಿ ಅಂತಂದ್ರೆ ಬೇರೆ ಕ್ರಿಮಿಕೀಟಗಳು ಅಂದ್ರೆ ಕೆಲವೊಂದು ಅಪಾಯಕಾರಿ ಜೀವಿಗಳು ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ತಾರೆ. ಇಲ್ಲ, ನಾವು ಇದು 1 ವರ್ಷದಿಂದ ಏನು ಒಂದು ಹುಳನೂ ನೋಡಿಲ್ಲ, ಒಂದು ಹಾವು ಏನು ನೋಡಿಲ್ಲ. ಹಂಗ್ ಬಂದ್ರು ಇವು ಕುಕ್ಕಾಕ್ ಬಿಡ್ತಾವ, ಬಿಡಲ್ಲ. ಕಪ್ಪೆ, ಇಲಿ ಇದ್ವು, ಈ ನಮ್ ತೆಂಗಿನ ಗಿಡ ಕುರ್ಬೆಲ್ಲ ಉದುರ್ಸವು, ಇಲಿನೂ ಬಿಡಲ್ಲ, ಎಲ್ಲ ಕುಕ್ ಬಿಡ್ತವೆ. ನಾಟಿ ಕೋಳಿ ಕುಕ್ ಬಿಡ್ತಾವೆ. ಅದು ಆ ಸಮಸ್ಯೆನೂ ನಮ್ಗಿಲ್ಲ ಈಗ. ಇಲಿನೂ ಬರ್ತಾ ಇಲ್ಲ. ಕೆಲವರು ತಲೆ ಒಳಗೆ ಏನ್ ಮಾಡ್ತಾರೆ ಅಂತಂದ್ರೆ ನಾಟಿ ಕೋಳಿ ಸಾಕ್ಬಿಟ್ರೆ ಹಾವುಗಳು ಬಂದ್ಬಿಡ್ತವೆ, ಒಂದು ಭ್ರಮೆ ಇದೆ, ಅದಕ್ಕೋಸ್ಕರ. ಇಲ್ಲ, ಬಂದೇ ಇಲ್ಲ. ಬಂದ್ರು ಬಿಡಲ್ಲ. ದೊಡ್ಡ ಕೋಳಿಗಳಿದಾವ, ಹುಂಜಗಳು ಎಲ್ಲ ಅಟ್ಯಾಕ್ ಮಾಡಿ ಕುಕ್ ಬಿಡ್ತವೆ. ಬಂದು ಇಲ್ಲ, ಬಂದ್ರು ಕುಕ್ತಾವ. ನಾವು ಮುಂಚೆ ಸಾಕ್ತಿದ್ವಿ, ನಮ್ಮ ಅತ್ತೆಯವ್ರ ಕಾಲದಾಗೆಲ್ಲ ಸಾಕಾರು. ಅವಾಗೆಲ್ಲ ನಾನು ಕಣ್ಣಾಗೆ ನೋಡಿದ್ದೆ. ಅವು ಇಷ್ಟಿಷ್ಟುದವು ನನ್ನ ಮಳ ಅವುಗಳನ್ನೆಲ್ಲ ಕುಕ್ಬಿಡವು, ಕುಕ್ತವೆ. ನಮ್ಗೆ ಆ ಧೈರ್ಯ ಇದ್ಮೇಲೆ ನಾವು ಇದು ಮಾಡಿ. ಯಾಕೆ ಅಂತಂದ್ರೆ ತುಂಬಾ ಜನ ಅದರಿಂದ ಮಾಡ್ಬೇಕು ಅಂತ ಇರ್ತಾರೆ. ಈ ತರ ಜೀವಿಗಳೆಲ್ಲ ಮನೆ ಹತ್ರ ಬರ್ತವೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಇದನ್ನ ಬಿಟ್ಬಿಟ್ಟು ಕೈ ಬಿಟ್ಬಿಟ್ಟವ್ರೆಲ್ಲ. ಇಲ್ಲ, ಆ ತರ ಪ್ರಾಬ್ಲಮೇ ಇಲ್ಲ. ವೀಕ್ಷಕರೇ ನೋಡಿ, ಆ ಥರದ್ದು ಯಾವುದೂ ನೀವು ತಲೆ ಒಳಗೆ ಇಕ್ಕಣಕ್ಕೆ ಹೋಗ್ಬೇಡ್ರಿ. ಬೇರೆ ಥರ ನೀವು ಆರಾಮ ನೀವು ಮಾಡೋದಿದ್ರೆ ದಯವಿಟ್ಟು ಮಾಡಿ. ಈ ನಾಟಿ ಕೋಳಿ ಒಳಗೆ ಲಾಭ ಇದೆಯಾ? ಇದೆ, ಲಾಭ ಇದೆ, ಮಾಡ್ಬೋದು. ಇದು ನೀವೆಲ್ಲ ಮಾರ್ಕೆಟಿಂಗ್ಗೆ ಈಗ ಎಷ್ಟು ಜನ ನಾಟಿ ಕೋಳಿ ಸಾಕ್ತಾರೆ, ಬೇರೆ ಬೇರೆ ತರ ಜೀವಿಗಳನ್ನೆಲ್ಲ ಸಾಕಾಣಿಕೆ ಮಾಡ್ತಾರೆ. ಬಟ್ ಅವ್ರು ಎಲ್ಲಿ ಫೇಲ್ಯೂರ್ ಆಗ್ತಾರೆ ಅಂತಂದ್ರೆ ಮಾರ್ಕೆಟಿಂಗ್ ಒಳಗೆ ಅವರು ಫೇಲ್ಯೂರ್ ಆಗೋಗ್ಬಿಡ್ತಾರೆ. ನಮಗೆ ಇಲ್ಲಿ ರೋಡ್ ಇರೋದ್ರಿಂದ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ. ನಿಮಗೆ ಈ ಮಾರ್ಕೆಟಿಂಗ್ ಪ್ಲಾನಿಂಗ್ ನಿಮ್ಗೆ ಹೆಂಗೆ ಬಂತು ಈ ಐಡಿಯಾ? ಹೆಂಗೆ ಅಂದರೆ ನಾವು ಫಸ್ಟು ಸಾಕಿದಾಗ ಫಸ್ಟ್ನೇ ಬ್ಯಾಚ್ ಕೋಳಿ ಬಂದವು, ಒಂದು 70 ಕೋಳಿ ಒಂದೇ ಸರಿ ಬಂದವು. ಮಾರ್ಕೆಟ್ ಹೆಂಗಪ್ಪ ಮಾರ್ಕೆಟ್ ಮಾಡೋದು ಅನಿಸ್ತು.
ಆಮೇಲೆ ಈ ಬೆಂಗಳೂರಿಗೆ ಹಾಕೋರನ್ನ ಕಾಂಟ್ಯಾಕ್ಟ್ ಮಾಡೀವಿ. ಅವ್ರು ಬಂದು ನಮಗೆ ಕಡಿಮೆ ದುಡ್ಡು ಕೊಟ್ಟು ತಗೊಂಡೋಗೋರು, 450 ರೂಪಾಯಿಗೆ ತಗೊಂಡೋಗ್ತೀವಿ ಅಂತೇಳಿ ತಗೊಂಡೋಗೋರು. ಆಮೇಲೆ ಒಂದು 3 ತಿಂಗಳು ಕಳೀತಿದ್ದಂಗೆ ನಮ್ಗೆ ಇಲ್ಲೇ ಲೋಕಲಲ್ಲೇ ಕಸ್ಟಮರ್ ಶುರುವಾದರು. ಆವಾಗ ನಾವು 500 ರೂಪಾಯಿ ಕೊಡ್ತೀವಿ. ಹುಂಜ ಬಂದು 500 ಕೊಡ್ತೀವಿ, ಏಟೆ ಬಂದು 550 ರೂಪಾಯಿ ಕೊಡ್ತೀವಿ. ಮೊಟ್ಟೆನೂ ಅಷ್ಟೇ ಇಲ್ಲೇ ಹೋಗ್ತವೆ. ನಾವು ಈಗ ಮರಿಗೆ ಇಕ್ಬೇಕು ಅಂದ್ರೂ ಮೊಟ್ಟೆ ಇಲ್ಲ, ಖಾಲಿ ಆಗಿದ್ದಾವೆ, ಬಿಡೋದೇ ಇಲ್ಲ. ಬರ್ತಾರೆ, ಅಯ್ಯೋ ಬಂದಾಗ ಇಲ್ಲ ಅನ್ನೋದು ಹೆಂಗೆ ಅಂತೇಳಿ ಕೊಟ್ಬಿಡೋದು, ಹಿಂಗೆ ಆಗುತ್ತೆ. ಯಾಕೆಂದ್ರೆ ನಾವು ಲೋಕಲ್ ಇಲ್ಲ, ಮಾರ್ಕೆಟ್ ಪ್ರಾಬ್ಲಮೇ ಇಲ್ಲ ನಮಗೆ, ಬೋರ್ಡ್ ಹಾಕಿದೀವಲ್ಲೊಂದು. ಹೌದು, ಹಂಗಾಗಿ ಇಲ್ಲಿ ಆ ಕಡೆ ಮೈಸೂರು ರೋಡಿಗೆ ಕನೆಕ್ಟಿವಿಟಿ ಇರೋದ್ರಿಂದ ಇಲ್ಲಿ ಓಡಾಡೋ ಕಾರ್ನರೆಲ್ಲ ನಿಲ್ಲಿಸಿ ಮೊಟ್ಟೆ ತಗೊಂಡೋಗ್ತಿರ್ತಾರೆ. ನಮ್ಗೆ ಯಾವತ್ತೂ ಆಗಿಲ್ಲ. ಫಸ್ಟ್ ಬ್ಯಾಚ್ ಮಾತ್ರ ಒಂದ್ಸರಿ ಹಂಗಾಯ್ತು. ಅವ್ರನ್ನ ಕರೆದು 450 ರೂಪಾಯಿಗೆ ಕೊಟ್ಬಿಟ್ವಿ ಒಂದು 40 ಕೋಳಿ. ಇನ್ನು ಉಳ್ದವು ಹಿಂಗೆ ಕಸ್ಟಮರೇ ತಗೊಂಡೋಗ್ತಾರೆ ಬಂದು. ಅಂದ್ರೆ ಇದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಮನೆ ಹತ್ರನೇ ಬಿಸ್ನೆಸ್ ಮಾಡಬಹುದು, ಆರಾಮಾಗಿ ಮಾಡ್ಬೋದು. ಅಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನಾವು ಪ್ರೆಸೆಂಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಹೌದೌದು, ನಾವು ಕೋಳಿ ಸಾಕ್ತಾ ಇದೀವಿ ಅಂದ್ರೆ ಈಗ ನೋಡಿ, ನೀವು ರೋಡ್ ಸೈಡ್ ಇದೆ, ರೋಡ್ ಸೈಡ್ ಬೋರ್ಡ್ ಹಾಕಿದ್ಕೆ ನಿಮ್ಮ ಕಸ್ಟಮರ್ಗಳೆಲ್ಲ ಎಲ್ಲ ಸಂದಿಲಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಮಾರ್ಕೆಟ್. ನಾವು ರೋಡಲ್ಲಿರೋದ್ರಿಂದ ನಮಗೆ ಪ್ರಾಬ್ಲಮೇ ಇಲ್ಲ. ಅಕ್ಕ, ಈಗ ನಾಟಿ ಕೋಳಿ ರೇಟ್ ಹೆಂಗಿದೆ? ಈಗ 500 ರೂಪಾಯಿ ಹುಂಜ, 550 ರೂಪಾಯಿಗೆ ಆಟೆ ಕೊಡ್ತಿದ್ದೀವಿ ಕೆಜಿಗೆ. ಮೊಟ್ಟೆ ಹೆಂಗ್ ಹೋಗ್ತಾ ಇದೆ? 15 ರೂಪಾಯಿ. ನಾವು 20 ರೂಪಾಯಿ ತರ್ತಿದ್ವಿ. ನಾವು ಅದು ತುಂಬಾ ದುಬಾರಿ ಅನಿಸ್ತಿತ್ತು ನಮ್ಗೆ ಅವಾಗ. ನಾವು 15 ರೂಪಾಯಿಗೆ ಕೊಡ್ತಾ ಇದ್ದೀವಿ. ತಗೊಂಡೋಗ್ತಾರೆ ತುಂಬ ಜನ. ಅಕ್ಕ, ಈಗ ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನೀವೇನ ಸರ್ಕಾರದ ಯೋಜನೆಗಳು ಬಳಸ್ಕೊಂಡ್ರ? ಇಲ್ಲ, ಎಲ್ಲ ನಮ್ಮ ಸ್ವಂತ ಬಂಡವಾಳನೇ. ಒಂದು ನಮ್ಮ ಫೆನ್ಸ್ ಹಾಕಕ್ಕೆ ಒಂದು 2.5 ಲಕ್ಷ ಖರ್ಚಾಯಿತು. ಇದು ಶೆಡ್ಡು ನಮ್ದು ಇದೆಲ್ಲ ಅಡಿಕೆ ಮರ ಇವೆಲ್ಲ ಹಾಕಿ ಶೀಟ್ ಒಂದೇ ನಾವು ಕೊಂಡ್ಕೊಂಡಿದ್ದು. ಎಲ್ಲ ನಮ್ಮ ತೋಟದ್ದೇ ಅಡಿಕೆ ಮರ, ದೆಬ್ಬೆ ಎಲ್ಲ. ಲೇಬರ್ದೊಂದು ಬಂತಷ್ಟೇ. ಇದೊಂದು 50,000ಕ್ಕೆ ರೆಡಿ ಆಯಿತು. ಅಂದರೆ ನಾವು ಒಂದು 3 ಲಕ್ಷ ಬಂಡವಾಳ ಹಾಕಿದ್ದೀವಿ. ನೀವು ಒಂದು 3 ಲಕ್ಷ ಬಂಡವಾಳ ಹಾಕಿದ್ದೀರಾ? ಓಕೆ. ಫೆನ್ಸಿಂಗ್ಗೆ ಸ್ವಲ್ಪ ಕಾಸ್ಟ್ಲಿ ಆಗಿದ್ದು. ಅಕ್ಕ, ಒಟ್ಟಾರೆ ಮಾರ್ಕೆಟಿಂಗ್ ನಾಟಿ ಕೋಳಿ ಮಾಡೋ ಮಾರ್ಕೆಟಿಂಗ್ ಏನು ಸಮಸ್ಯೆನೇ ಇಲ್ಲ, ಪ್ರಾಬ್ಲಮ್ ಇಲ್ಲ. ಬೇಡಿಕೆ ಹೆಂಗಿದೆ ಅಕ್ಕ? ಮಾರ್ಕೆಟ್ ತುಂಬಾ ಇದೆ, ತುಂಬಾ ಬರ್ತಾರೆ, ಇಲ್ಲೇ ತಗೊಂಡೋಗ್ತಾರೆ. ಬೆಂಗಳೂರವರು ಇಲ್ಲಿಂದಾನೇ ತಗೊಂಡೋಗ್ತಿರ್ತಾರೆ. ಈ ಬೆಂಗಳೂರಿಗೆ ಹೋಗೋರು ಈ ರೋಡಿಂದ ಹಿಂಗೆ ಹೋಗ್ತಾರಲ್ವಾ, ಅವರೆಲ್ಲ ಇಲ್ಲೇ ಕೋಳಿ ತಗೊಂಡು ಅಲ್ಲಿ ಕಟ್ ಮಾಡಿಸ್ಕೊಂತಾರೆ. ಸೂಪರ್, ಒಳ್ಳೆ ಹಂಗಾರೆ ನಿಮ್ಗೆ. ಹೌದೌದು. ಅಂದ್ರೆ ನಿಮಗೆ ಡೈಲಿ ಸೇಲ್ ಆಗುತ್ತಾ? ಯಾವ ತರ? ಡೈಲಿ ಆಗ್ತೈತಿ. ಡೈಲಿ ಬರ್ತಾರೆ. ಅಂದ್ರೆ ದಿನಕ್ಕೆ 5 ಹೋಗ್ಬೋದು, 6 ಹೋಗ್ಬೋದು, ಈ ಥರ. ಒಂದೊಂದು ದಿವಸ 2, 3 ಈ ಥರ ಡೈಲಿ ಬರ್ತಿರ್ತಾರೆ. ಯಾವತ್ತೋ ಒಂದು ದಿವಸ ಖಾಲಿ ಇರ್ತೈತೆ ಅಷ್ಟೇ. ಡೈಲಿ ಬರ್ತಾರೆ. ಹಂಗೂ ನಮ್ಗೆ ಎಕ್ಸ್ಟ್ರಾ ಉಳ್ಕೊಂಡ್ವು ಅಂದ್ರೆ ಬೆಂಗಳೂರು ಒಡೆಯರು ಹೋಲ್ಸೇಲರ್ ಇದ್ದಾರೆ, ಅವ್ರನ್ನ ಕರೆದು ಕೊಟ್ಬಿಡ್ತೀವಿ. ಹುಂಜಗಳು ಜಾಸ್ತಿ ಆದಾಗ ಗಲಾಟೆ ಇರುತ್ತೆ ಸ್ವಲ್ಪ, ಅವನ್ನ 450 ರೂಪಾಯಿ ಕೆಜಿ ಹಂಗೆ ಅವ್ರು ನಮ್ಮ ಹತ್ರ ತಗೊಂಡೋಗ್ತಾರೆ ಹುಂಜಗಳನ್ನ. ಓಕೆ ಅಕ್ಕ, ಈಗ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈಗ ನಾನು ಕೇಳೋವಂಥದ್ದು. ಯಾಕೆಂದರೆ ಇವತ್ತಿನ ಯೂತ್ಸ್ಗಳು ತುಂಬ ಜನಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅವ್ರಿಗೇನು ಅಂತಂದರೆ ಕೆಲವೊಂದು ಮಾಹಿತಿಗಳು ಕೊರತೆ ಆಗಿರುತ್ತೆ, ಯಾವ ಥರ ಮಾಡಬೇಕು ಅಂತ ಗೊತ್ತಿರಲ್ಲ. ಈಗ ನಾಟಿ ಕೋಳಿ ಸಾಕಬೇಕು ಅಂತ ತುಂಬ ಜನ ಇದ್ದಾರೆ. ಅಂತ ಸಾಕಾಣಿಕೆ ಶುರು ಮಾಡೋರಿಗೆ ನಿಮ್ಮ ಅನುಭವಗಳ ಮೇಲೆ ಹೇಳೋದಾದ್ರೆ ಏನು ಹೇಳ್ತೀರಾ? ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಅಂದರೆ ಮೇಯ್ನ್ ಇದನ್ನೇ ಮಾಡ್ಕೊಂಡಿರೋಕ್ಕಾಗಲ್ಲ. ಸೈಡ್ ಮನೆಗೆ ಹೆಣ್ಮಕ್ಳು ಇರ್ತಾರಲ್ವಾ, ಅವ್ರನ್ನ ಈ ಗಂಡ್ಮಕ್ಳು ಒಂದ್ಸರಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿಕೊಟ್ಟೋದ್ರೆ ಇನ್ನೊಂದ್ಸರಿ ಹೆಣ್ಮಕ್ಳು ನೋಡ್ಕೊಳ ಥರ ಮಾಡಿಕೊಟ್ರೆ ಆರಾಮಾಗಿ ಅಂದರೆ ಜೀವನನೂ ಸಾಕ್ಬೋದು, ಆರಾಮಾಗಿ ಮಾಡ್ಬೋದು. ಟೈಮ್ ಪಾಸು ಆಗುತ್ತೆ, ಖುಷಿನೂ ಇರುತ್ತೆ, ನಾವು ಮನೆಗೂ ತಿನ್ಬೋದು. ಹೌದು, ಹಂಗಾಗಿ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಈಗ ಯಾವುದೋ ದೊಡ್ಡ ಆದಾಯ ಒಂದು ಸೈಡ್ ಆದರೆ ಚಿಕ್ಕ ಪುಟ್ಟ ಎಲ್ಲ ಮನೆ ಮೇಂಟೈನು ನಡೀತತೆ. ಆರಾಮಾಗಿ ಮಾಡ್ಬೋದು. ಅಕ್ಕ, ಮಾಡಬೇಕು ಅಂದ್ರೆ ತುಂಬ ದುಡ್ಡು ಬೇಕಾ ನಾಟಿ ಕೋಳಿ ಅದೇ ಈ ಥರ ನಮ್ಗೆ ನಾಯಿ ಪ್ರಾಬ್ಲಮ್ ಇಲ್ಲ ಅಂದರೆ ಒಂದು 50,000 ಈ ಥರ ಶೆಡ್ ನಿರ್ಮಾಣ ಮಾಡ್ಕೊಂಡ್ರೆ ಸಾಕು. ಓಪನ್ ಆಗಿ ತೋಟದಾಗಿರೋರು ಆರಾಮಾಗಿ ಮಾಡ್ಬೋದು. ನಮಗೆ ನಾಯಿ ತುಂಬ ಪ್ರಾಬ್ಲಮ್ ಇತ್ತು, ಹಂಗಾಗಿ ನಾವು ಒಂದು 2.5 ಲಕ್ಷ ಬಂಡವಾಳ ಆಯ್ತು. ಅಂದರೆ ನಾಯಿದೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಓಪನ್ ಆಗಿ ಮೇಯಿಸ್ಬೋದು, ಕಡಿಮೆ ಖರ್ಚೆಲ್ಲ ಮಾಡ್ಬಿಡ್ಬೋದು. ಏನು ಖರ್ಚೇ ಬರಲ್ಲ. ಇನ್ನೂ ಚೆನ್ನಾಗಿ ಇನ್ನೂ ಎಲ್ಲ ಕಡೆ ಹೋಗಿ ಮೇಯ್ಕೊಂಬರ್ತವೆ. ಹೌದು, ನಮಗಿಲ್ಲಿ ನಾಯಿ ಸಮಸ್ಯೆ ಕೆಲವು ಕಡೆ ಇರಲ್ಲ ನಾಯಿದು, ಅವ್ರು ಆರಾಮಾಗಿ ಮಾಡ್ಕೋಬೋದು. ಒಂದು 25,000 ಬಂಡವಾಳ ಇದ್ರೂ ಸಾಕು, ಸ್ಟಾರ್ಟ್ ಮಾಡಿ ಮಾಡ್ಬೋದು. ಅಕ್ಕ, ಈಗ ನೀವು ಕೋಳಿಗಳಿಗೆಲ್ಲ ಮೇವು ಹಾಕ್ತಾ ಇದ್ದೀರಲ್ಲ, ಅದನ್ನೆಲ್ಲ ನೀವು ಬೈ ಮಾಡ್ತಾ ಇದ್ದೀರಾ? ಅಂದರೆ ಏನೆಲ್ಲ ಬೈ ಮಾಡ್ತಾ ಇದ್ದೀರಾ? ಅಂದರೆ ಅದೇ ಅಕ್ಕಿ ನುಚ್ಚು, ಮುಸ್ಕಿನ ಜೋಳದ ನುಚ್ಚು ಇಷ್ಟು ತರ್ತೀವಿ ಅಷ್ಟೇ. ಇನ್ನು ನಮ್ಮ ಮನೇಲೆ ರಾಗಿ ಅದು ಇರುತ್ತೆ, ಅದೆಲ್ಲ ನಾವೇ ಮನೆಯದೇ ಕೊಡ್ತೀವಿ. ಕೊಂಡು ನಾವು ಹಾಕ್ತಿರ್ತೀವಿ ಖಾಲಿ ಆದಾಗ ಅಲ್ಲಿ. ಅಂದರೆ ಎನಿ ಟೈಮು ಫೀಡ್ ಇರಂಗೆ ನೋಡ್ಕೊಂತೀವಿ. ಅವು ಹಸಿರು ಮೇಯ್ತವೆ, ಬೇಕಾದಾಗ ಬಂದು ಅಲ್ಲೂ ತಿಂತವೆ.
ಅಕಸ್ಮಾತ್ ಖಾಲಿ ಆದ್ರೆ ಇಲ್ಲೇ ಇಲ್ಲೇ ಇರುತ್ತೆ, ಬಂದು ಹಾಕ್ತೀವಿ. ಇಲ್ಲಾಂದ್ರೆ ತೋಟದಲ್ಲಿ ತೋಟದಲ್ಲೂ ಮೇಯ್ತಿರ್ತವೆ. ಅದೊಂದು ಪಾಸಿಟಿವ್. ಹೌದೌದು. ನೀವು ಒಂದು ತಿಂಗಳಿಗೆ ಈ ನಾಟಿ ಕೋಳಿಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದಕ್ಕ ಮಾಡಿದ್ರೆ? ಅಂದರೆ ಒಂದು 10,000 ಫೀಡ್ ಹಾಕಿರ್ತೀವಿ, ಒಂದು 250 ಕೋಳಿಗಿಲ್ಲಿ. 10,000 ರೂಪಾಯಿ ಫೀಡ್. 10,000 ರೂಪಾಯಿ ಫೀಡ್ ಹಾಕ್ತೀವಿ. ಲಾಭ ಹೆಂಗಿರುತ್ತಕ್ಕ? ಲಾಭ ಅಂದರೆ ನಾನು ಹೆಂಗೆ ಅಂದರೆ, ಒಂದು ಕೋಳಿ ನಾವು ಮಾರಿದ್ದೀವಿ ಅಂದರೆ 500 ರೂಪಾಯಿಗೆ ಮಾರಿದರೆ 250 ರೂಪಾಯಿ ಫೀಡ್ ತಿಂದಿರುತ್ತೆ. ಒಂದು 250 ರೂಪಾಯಿ ಲಾಭ ಆಗಿರುತ್ತೆ. ನಾವು ಮಾಡೋ ಕೆಲಸದ್ದು ಎಲ್ಲನೂ ಆಗಿರುತ್ತೆ. ಗೊಬ್ಬರ ಲಾಭ ಆಗಿರುತ್ತೆ. ಗೊಬ್ಬರ ಹುಲ್ ತಿಂದು ನಮಗೆ ಹುಲ್ಲೊಡಿಯೋದಿರಲ್ಲ, ಹಂಗಾಗಿ ಎಲ್ಲನೂ ಲಾಭನೇ ಎಲ್ಲ ಥರ ಲೆಕ್ಕ ಹಾಕಿರೂ. ಖರ್ಚು ಅದೇ ಒಂದು 10,000 ಫೀಡ್ ಹಾಕ್ತೀವಿ ತಿಂಗಳಿಗೆ. ಅಕ್ಕ, ನನಗೆ ಏನು ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂತಂದರೆ, ಈ ಥರ ಮನೆ ಒಳಗಿದ್ದು ಈ ಥರ ತೋಟದೊಳಗು ನಾಟಿ ಕೋಳಿ ಸಾಕ್ಬೋದು ಅನ್ನೋದು ನನಗಿದು ಅಂದರೆ ಬೇರೆ ಬೇರೆ ಥರ ಎಲ್ಲ ನೋಡ್ಬೋದಾಯಿತು. ಬಟ್ ನಾನು ಅವತ್ತು ಇಲ್ಲಿ ಬಂದಾಗ ಇದೊಂದು ವಿಶೇಷತೆ ಅನ್ನಿಸ್ತು. ತೋಟದೊಳಗು ಈ ಥರ ಎಲ್ಲ ಸಾಕ್ಬೋದಲ್ವ, ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ ಅಂತೇಳಿ ಅದೊಂದು ನೋಡಿ ತುಂಬ ಖುಷಿ ಆಯ್ತು. ಅದಕ್ಕೋಸ್ಕರನೇ ಇದು ಮಾಡಬೇಕು ಅಂತೇಳಿ ತುಂಬ ಟೈಮ್ ತಗೊಂಡು ಮಾಡಿದ ಅಣ್ಣ ಪಾಪ ಅವಕಾಶ ಕೊಟ್ಟರು ನಮಗೆ. ಸ್ನೇಹಿತರೆ, ನೀವು ಯಾರನ್ನ ಹೊಸ್ದಾಗಿ ಏನೋ ಶುರು ಮಾಡ್ತೀರಾ ನಾಟಿ ಕೋಳಿ ಅಂತಂದರೆ ನಮ್ಗೆ ಅನುಭವನೂ ಆಗುತ್ತೆ. ಹಂತ ಹೋಗ್ಬೇಕು. ನೀವು ಏಕ್ದಮ್ ಒಂದೇ ಸರಿ 100, 200, 300 ಆ ಥರ ಹಾಕಿ ಮಾಡಬಾರ್ದು. ಈಗ ಅಕ್ಕವರು ಕೂಡ ಸ್ಟಾರ್ಟ್ ಕೋಳಿಯಿಂದನೇ ಶುರುವಾಗಿದ್ದು, ಇವತ್ತು 500 ಕೋಳಿ ಇದೆ. ಅದರಿಂದಾಗಿ ನೀವು ಯಾರೇ ದಯವಿಟ್ಟು ಮಾಡಬೇಕು ಅಂದರೆ ಹಂತ ಹೋಗಿ ನಿಮ್ಗೆ ಅನುಭವ ಸಿಗುತ್ತೆ. ಪ್ರಾಕ್ಟಿಕಲ್ ಏನೆಲ್ಲ ಮಿಸ್ಟೇಕ್ ನಮ್ಮ ವೆದರ್ ಯಾವ ಥರ ಇದೆ ನಮ್ಮ ತೋಟದಲ್ಲಿ ನಮ್ಗೀಗ ಅನುಭವ ಆಗಿದ್ದು ಶೀತಕಾಲದ ಸಮಸ್ಯೆ ಅಂತ. ಅವ್ರವ್ರು ಇರೋ ಕಡೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ವೆದರ್ ಇದೆ, ನಮಗೆ ಎಲ್ಲಿ ಕೋಳಿ ಇದಾಗ್ತಿದಾವೆ ಅಂತ. ಹಂಗಾಗಿ ಸ್ವಲ್ಪ ಕಡಿಮೆಲೆ ಹೋದಾಗ ಗೊತ್ತಾಗುತ್ತೆ ಎಲ್ಲ. ಹೌದು ಅಕ್ಕ, ಇದೊಂದು ಒಳ್ಳೆ ಮೇನ್ ಪಾಯಿಂಟು. ದಯವಿಟ್ಟು ಇದನ್ನು ಗಮನಿಸ್ಬೇಕು ನೀವೆಲ್ಲ. ಅಕ್ಕ, ಈಗ ನಿಮ್ಮ ವಿಡಿಯೋಗಳು ನೋಡ್ತಾರೆ, ನೋಡ್ಬಿಟ್ಟು ನಮಗೂ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು, ಯಾವ ಥರ ಐಡಿಯಾಸ್ಗಳು ಬೇಕು ಅಂದಾಗ ಇಲ್ಲಿಗೆ ಬರ್ಬೋದಾ? ಇಲ್ಲಿಗೆ ಬರ್ಬೋದು. ಇಲ್ಲಿ ಬರಬೇಕು ಅಂದರೆ ಹೆಂಗೆ ಬರ್ಬೇಕಕ್ಕ? ಅಂದರೆ ಮೇನ್ ರೋಡ್ NH4 ಇಂದ ಮಸೀತಿಯಿಂದ ಬಂದರೆ ಡೈರೆಕ್ಟು ಶಿಡ್ಲೆಕೋಣ ರೋಡಲ್ಲಿ ಮಧ್ಯದಲ್ಲಿ ಸಿಗುತ್ತೆ. ನಮ್ಮೂರು ಎಲ್ದಬಾಗಿಯಿಂದ ಹಿಂದೆ, ಹಳ್ಳದಿಂದ ಹಿಂದೆ ರೋಡಲ್ಲೇ ಸಿಗುತ್ತೆ. ಬೋರ್ಡ್ ಇರುತ್ತೆ. ಕುಂಟೆಗೊಂಡಳಿಂದ ಮುಂದೆ ಕುಂಟೆಗೊಂಡಳಿಂದ ಮುಂದೆ. ಸಿಂಪಲ್ ಸ್ನೇಹಿತರೆ, ಎಲ್ದಬಾಗಿಯಿಂದ ಹಿಂದೆ, ಕುಂಟೆಗೊಂಡಳಿಂದ ಮುಂದೆ, ಹಳ್ಳದ ಪಕ್ಕನೇ ನಮ್ಮದು ಮನೆ ಇರೋದು. ಅಲ್ಲೇ ತೋಟದಲ್ಲಿ ನಾಟಿ ಕೋಳಿ ಸಾಕೋರೆ ನೀವು ಯಾರಾದರೂ ಬರ್ತೀರಾ ಅಂತಂದರೆ ಬಂದ್ಬಿಟ್ಟು ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸಂಜೆ ಟೈಮ್ ಬಂದರೆ ಇನ್ನೂ ಚೆನ್ನಾಗಿರ್ತಾರೆ, ಸಿಗ್ತಾರೆ ನಿಮ್ಗೆಲ್ಲ. ಅವ್ರಿಗೇನು ಅಂತಂದರೆ ಲಾಂಗ್ ಇರ್ತಾರೆ, ಅಂಥವ್ರು ಏನಂದರೆ ಇಲ್ಲಿ ಬರೋಕ್ಕಾಗಲ್ಲ. ಕೆಲವೊಂದು ಡೌಟ್ಸ್ಗಳು ನಿಮಗೆ ಫೋನ್ ಮಾಡೋ ಮುಖಾಂತರ ತಿಳ್ಕೊಬೋದಾ? ಹಂಗಿದ್ರೆ ಅಕ್ಕ, ನೀವು ಈಗ ಯಾರೆಲ್ಲ ಆಸಕ್ತಿ ಇದೆ ನಾನು ಮಾಡಬೇಕು ಅಂತಿರುತ್ತೆ, ನಿಮ್ಮ ಒಂದು ಅಡ್ವೈಸ್ ಅವ್ರಿಗೆ ಬೇಕಾಗಿರುತ್ತೆ, ಅಂಥವ್ರಿಗೆ ನಿಮ್ಮ ಫೋನ್ ನಂಬರ್ ಶೇರ್ ಮಾಡ್ಬೋದಾ? ನಿಮ್ಮ ನಂಬರ್ ಹೇಳಕ್ಕೆ ಹಂಗೆ ಅಂದರೆ 9731702049. ಇದು ನಮ್ಮ ಮನೆಯವ್ರದ್ದು. ಅವರು ಪಿಕ್ ಮಾಡ್ತಾರೆ ಕಾಲ್. ಸ್ನೇಹಿತರೆ, ನಿಮ್ಗೆ ಏನೋ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಡೌಟ್ ಇತ್ತು ಅಂದರೆ ಫೋನ್ ಮಾಡಿ. ಅಕ್ಕ, ನಿಮ್ಗೆ ಯಾವ ಟೈಮಲ್ಲಿ ಫೋನ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂದರೆ ನೈಟ್ 8 ಗಂಟೆ ಮೇಲೆ. ದಯವಿಟ್ಟು ಸಂಜೆ ಮೇಲೆ ಫೋನ್ ಮಾಡಿ, ಮಿಕ್ಕಿ ಟೈಮ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅವ್ರ ಕೆಲಸಗಳಿರ್ತವೆ. ನೀವು ಸಂಜೆ ಟೈಮ್ ಮಾಡಿಬಿಟ್ಟು ಮಾಹಿತಿಗಳನ್ನ ಕ್ಲಾರಿಟಿ ತಿಳ್ಕೊಳ್ಳಿ. ಇಲ್ಲಿ ಕೊಬ್ಬರಿ ಅಟ್ಟ ಮಾಡಿದ್ವಪ್ಪ. ಕೊಬ್ಬರಿ ಅಟ್ಟ ಕೆಳಗಡೆ ಸ್ಪೇಸ್ ಇತ್ತಲ್ವಾ, ಅದಕ್ಕೆ ಚಿಕ್ಕ ಗೂಡುಗಳು ಮಾಡಿದ್ವಿ. ಅಂದರೆ 2 ತಿಂಗಳವರೆಗೂ ಇಲ್ಲೇ ಮೇಯಿಸ್ತೀವಿ ಕೋಳಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು, ಒಂದೊಂದು ತಿಂಗಳು ಮರಿಗಳು. ಇಲ್ಲಿ ಚಿಕ್ಕ ಮರಿ ಇದೆ. ಇದು 10 ದಿನದ ಮರಿ. ಇಲ್ಲಿ ಟೆಂಪ್ರೇಚರ್ ಮೀಟ್ರ್ ಇಟ್ಟಿರ್ತೀವಿ. ಅಂದರೆ ಬಲ್ಪ್ ಹಾಕಿರ್ತೀವಿ. ಅದ್ರಾಗೆ ನಾವು ಹ್ಯೂಮಿಡಿಟಿ, ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡ್ತೀವಿ, ನೋಡ್ತೀವಿ. ಅಂದರೆ ಒಂದು 20 ದಿನದವರೆಗೂ ಬ್ರೂಡಿಂಗು ಇಲ್ಲೇ ಮಾಡ್ತೀವಿ. ಬ್ರೂಡಿಂಗು ಅದಾದಮೇಲೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತೀವಿ, ಈ ಕಡೆ ಗೂಡುಗಳಿಗೆ. ಅಲ್ಲಿದ್ದಾವೆ, ಅದು ನೆಕ್ಸ್ಟ್ ಬ್ಯಾಚ್ ಅಲ್ಲಿದ್ದಾವೆ. 10 ಡೇಸ್. ಇದು ಬಂದು 1 ಮಂತ್. ಇದು 1 ಮಂತ್. ಇಲ್ಲಿ ಅವು ಕಿಕ್ಕಟ್ಟಾದಾಗ ಇನ್ನೊಂದು ರೂಮಿಗೆ ಅರ್ಧ ಡಿವೈಡ್ ಮಾಡ್ತೀವಿ. ಅಂದರೆ ಒಂದು 20-30 ಮರಿ ಒಂದೊಂದಕ್ಕೆ ಬಿಟ್ಟಿರ್ತೀವಿ ಇವಕ್ಕೆ. ಹಿಂಗೆ ಎಲ್ಲ ಬ್ಯಾಚ್ ಇದ್ದಾವೆ. ಇಷ್ಟ ಆದಮೇಲೆ ತೋಟಕ್ಕೆ ಬಿಡ್ತೀವಿ. 2 ತಿಂಗಳು ಇವೆಲ್ಲ ಈಗ ಬಿಡ್ಬೇಕು ಇವು. ಇವೆಲ್ಲ 2 ತಿಂಗಳು ಮರಿಗಳು. ಇವನ್ ತೋಟಕ್ಕೆ ಬಿಡ್ತೀವಿ ಇವಾಗ. ನಿಮ್ಗೆ ಐಡಿಯಾ ಹೆಂಗೆ ಬಂದಿದ್ದು? ಅದೇ ಖಾಲಿ ಇತ್ತಲ್ವಾ, ಅಲ್ಲಿ ಮುಂಗ್ಸಿ ಮತ್ತು ಇವು ಬರ್ತವೆ ತೋಟದಲ್ಲಿ, ಹದ್ದು ಅವೆಲ್ಲ ಬರ್ತವೆ. ಅವು ಮರಿಗಳನ್ನೆಲ್ಲ ಹೊತ್ಕೊಂಡು ಹೋಗ್ತಾವಲ್ವ, ಅದಕ್ಕೆ ಇಲ್ಲೇ ದೊಡ್ಡವು ಮಾಡಿ ಬಿಟ್ಟರೆ ಪ್ರಾಬ್ಲಮ್ ಇರಲ್ಲ. ಸ್ನೇಹಿತರೆ, ಇದೊಂದು ಒಳ್ಳೆ ಬ್ಯೂಟಿಫುಲ್ ಐಡಿಯಾ. ದಯವಿಟ್ಟು ಇದು ನೋಡಿ ಯಾವ ಥರ ಇದೆ ಅಂತ. 2 ತಿಂಗಳವರೆಗೂ ಇಲ್ಲೇ ಸಾಕಿದ್ರೆ 1 ಮರಿನೂ ವೇಸ್ಟ್ ಆಗಲ್ಲ. ಸೂಪರ್.
ಅಕ್ಕ ಅದು ಟೆಂಪ್ರೇಚರ್ ಇಕ್ಕಿದಿರಲ್ಲ ಏನಕ್ಕೆ ಅಂತ ಅದು? ಅದು ಅಂದರೆ ಬಿಸಿಲು ಜಾಸ್ತಿ ಇದ್ದಾಗ, ಹ್ಞೂ ಅಂದರೆ ಕೋಲ್ಡಲ್ಲಿ, ಬಿಸಿಲಿಗೆ ನಮಗೆ ಸಮಸ್ಯೆನೇ ಇಲ್ಲ, ಕೋಲ್ಡಲ್ಲಿ ಕೋಲ್ಡ್ ಜಾಸ್ತಿ ಆದಾಗ ಸ್ವಲ್ಪ ರೆಕ್ಕೆ ಎಲ್ಲ ಹಿಂಗೆ ಮಾಡ್ಕೊಂಡು ನಡುಕ್ತಿರ್ತವೆ ಮರಿಗಳು. ಹಾಂ ಹಾಂ ಆವಾಗ ಬಲ್ಪ್ ಹಾಕ್ಬಿಡ್ತೀವಿ, ಒಂದು 200 ಕ್ಯಾಂಡ್ಲು 150 ನೋಡಿ, ಅಂದರೆ ಒಂದು 90 ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ. ಅಷ್ಟಿರಂಗೆ ಬಲ್ಪ್ ಹಾಕ್ಬಿಡ್ತೀವಿ, ಅಂದರೆ 20 ಡೇಸ್ ಅಷ್ಟೇ. ಅದಾದಮೇಲೆ ಏನು ಬೇಕಾಗಿಲ್ಲ ಹೀಟ್, ಓಕೆ. ಅದುವರೆಗೂ ಹೀಟ್ ಬೇಕು. ನಾವೀಗ ಮರಿ ಮಾಡಿಸ್ತೀವಲ್ವ ಕೋಳಿ, ಅವನ್ನ ಅಷ್ಟು ಈಗ 10 ಕೋಳಿ 100 ಮರಿ ಮಾಡಿಸಿದ್ರೆ 10 ಕೋಳಿನೂ ಎಲ್ಲ ಗುಡ್ಗು ಬಿಡೋಕ್ಕಾಗಲ್ಲ. ಮರಿನೆಲ್ಲ ಬ್ರೂಡಿಂಗ್ ಹಾಕ್ಕೊಂಡು ಏಟೆಗಳು ತಗೊಂಡಾಗ ಅಲ್ಲಿ ಬಿಟ್ಬಿಡ್ತೀವಿ. ಕಾವೆಲ್ಲ ಹೆಂಗೆ? ಕಾವನ್ನ ಅಷ್ಟೇ ಹಿಂಗೆ ಇಟ್ಬಿಡ್ತೀವಿ, ಅಲ್ಲೆಲ್ಲ ಇಡ್ತೀವಿ. ಒಂದೊಂದು ಸರಿ ಒಂದು 8-10 ಕುಂಡಿಸ್ಬಿಟ್ಟು ಮರಿ ಮಾಡಿಸ್ಕೊಂಡು ಮರಿ ಎಲ್ಲ ಅಲ್ಲಿ ಒಂದೇ ಸರಿ ಶಿಫ್ಟ್ ಮಾಡ್ತೀವಿ. ಒಂದೇ ಸರಿ ಅಲ್ಲಿ ಬಿಟ್ಕೊಂಬಿಟ್ಟು ಏಟೆಗಳು ತಗೊಂಡಾಗಿ ತೋಟಕ್ಕೆ ಹಾಕ್ಬಿಡ್ತೀವಿ. ಇಲ್ಲೇನೆ ನಾವು ಇದನ್ನ ಮಾಡ್ತೀವಿ, ಬ್ರೂಡಿಂಗ್ ಮಾಡ್ತೀವಿ. ಈಗ ಯಾವ ಒಂದು ಕಾವು ಕೊಟ್ರೆ ಇದೆ ಇದೆಯಾಕ? ಇಲ್ಲ, ಕಾವ್ಗಿಟ್ಟಿರಿ ಇಲ್ಲ, ಮೊಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಈಗ ಬೇಸಿಗೆ ಬೇರೆ ಅಲ್ವಾ, ಬೇಡಿಕೆ ಡಿಮ್ಯಾಂಡ್ ಜಾಸ್ತಿ ಇದೆ. ಬೇಸಿಗೆ ಆಗಿರೋದ್ರಿಂದ ಮೊಟ್ಟೆಗಳು ಇಟ್ಟಿಲ್ಲ. ಈಗ ಇದೇ ಲಾಸ್ಟು, ಇನ್ನೊಂದು ತಿಂಗಳು ಬಿಟ್ಟಿಡೋಣ ಅಂತೇಳಿ ಸ್ವಲ್ಪ ಮಳೆ ಬಂದಮೇಲೆ ಇಡ್ತೀವಿ. ಸ್ನೇಹಿತರೆ, ಒಂದು ರೌಂಡ್ ನೋಡಿ, ಇಲ್ಲಿ ಅಟ್ಟ ಇದು ಕೊಬ್ಬರಿಗೆ ಕೊಬ್ಬರಿ ಮಾಡ್ಕೊಂಡಿದ್ದು ಐಡಿಯಾ ಹೆಂಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಯಾರನ್ನ ಯೂಸ್ ಮಾಡ್ಕೊಬೋದು. ಈ ಥರ ಇದು ಒಳ್ಳೆ ಐಡಿಯಾ ಇದು. ಮತ್ತೆ ಇದು ಒಂಥರ ಪ್ರೊಟೆಕ್ಷನ್ ಇದೆ, ಚೆನ್ನಾಗಿದೆ. ಯಾವ ಜೀವಿಗಳು ಒಳಕ್ಕೆ ಹೋಗಲ್ಲ ಸುಲಭನಾಗಿ. ಹೌದೌದು, ಚೆನ್ನಾಗಿದೆ ಇದು. ಇವರೇ ನಮ್ಮ ಮನೆಯವರು, ಶಾಂತಕುಮಾರ್ ಅಂತೇಳಿ. ತುಂಬ ಹಾರ್ಡ್ ವರ್ಕಿಂಗು, ತುಂಬ ಸಪೋರ್ಟಿವು, ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ತಾರೆ. ಅದರಿಂದಾಗಿ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಮಗೆ ಅಂದರೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಅಲ್ವಾ. ಯಾಕೆಂದರೆ ಲೇಜಿಯಾಗಿ ಟೈಮ್ ಪಾಸ್ ಮಾಡೋದು ಬದಲು ನಾವು ಒಂದು ಉದ್ಯೋಗ ಮಾಡ್ದಂಗೆ ಆಗ್ತಾ ಇದೆ. ಹೌದು, ಟೈಮ್ ಪಾಸ್ ಆಗುತ್ತೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಈ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ? ನಮ್ಗೆ ಇದ್ರ ಬಗ್ಗೆ ಖುಷಿ ಇದೆ, ಖುಷಿನೂ ಇದೆ, ಆದಾಯನೂ ಇದೆ, ಆರೋಗ್ಯಕ್ಕೆ ಇದಾಗಿರುತ್ತೆ. ಈಗ ನಾವು ಹೊರಗಡೆ ಹೋಗಿ ತಂದು ತಿನ್ನೋದಕ್ಕಿಂತ ಆ್ಯಕ್ಟಿವ್ ಆಗಿರ್ತೀವಿ ಡೇ ಫುಲ್. ನಾವೇ ಇಲ್ಲೇ ಬೆಳೆಸಿ ಮೇಯಿಸಿ ತಿನ್ನೋದಕ್ಕೂ ಎಲ್ಲದಕ್ಕೂ ನಮ್ಗೆ ಅದು ಎಲ್ಲ ನೋಡಿರ್ತೀವಿ, ಯಾಕೆ ಒರಿಜಿನಾಲಿಟಿ ಅಂತ ಗೊತ್ತಿರುತ್ತೆ. ಅದರಿಂದ ನಾವು ಈ ಸೋಮಾರಿತನ, ಈ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದು, ಅಲ್ಲಿ ಇಲ್ಲಿ ಸುತ್ತೋದು ಎಲ್ಲ ಕಂಟ್ರೋಲ್ ಆಗುತ್ತೆ. ನಿಮ್ಮ ಅನುಭವದಲ್ಲಿ ಯಾರಿಗಾದರೂ ಹೊಸ್ತ ಸಾಕ್ತೀನಿ ಅನ್ನೋದಾದರೆ ಅವ್ರಿಗೆ ನೀವೇನು ಸಲಹೆಗಳನ್ನ ಕೊಡ್ತೀರಾ? ಸಲಹೆ ಅಂದರೆ ಶ್ರದ್ಧೆ ಇಟ್ಟು ಸಾಕೋದಾದರೆ ಮಾಡಬೇಕು, ಇಲ್ಲ ಅಂದರೆ ಬೇಜವಾಬ್ದಾರಿಯಿಂದ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ. ಯಾಕಂದ್ರೆ ಬೇಜವಾಬ್ದಾರಿ ಕೆಲಸ ಮಾಡಬಾರ್ದು, ಮಾಡಿದ್ರೆ ಭಾರಿ ಒಳ್ಳೆಯದು. ಅಷ್ಟೇ. ತುಂಬ ದುಡ್ಡೇನೇ ಬೇಕಾಗುತ್ತಾ? ತುಂಬ ದುಡ್ಡೇನಿಲ್ಲ, ಕಡಿಮೆಯಿಂದನೇ ಅವರು ಸ್ಟಾರ್ಟಿಂಗ್ ಮಾಡಬೇಕು. ಈಗ ಅಕಸ್ಮಾತ್ ದುಡ್ಡಿರೋರು ಮಾಡೋಕ್ಕೆ ಹೋಗ್ಬಿಡ್ತಾರೆ, ಸಾವಿರಾರು ಗಟ್ಟಲೆ ಮರಿ ತಂದು ಲಾಸ್ ಮಾಡ್ಕೊಳೋದಕ್ಕೆ ನಾನು ಒಂದು 150ರಿಂದ ಸ್ಟಾರ್ಟ್ ಮಾಡಿ ಆಮೇಲಿಂದ ಅವರು ಸಕ್ಸಸ್ ಕಾಣ್ಬೋದು. ಯಾಕಂದರೆ ಕಡಿಮೆ ಇದರಲ್ಲಿ ಮಾಡಿದ್ರೆ ಅವ್ರಿಗೆ ಒಂದು ಅನುಭವ ಇರುತ್ತೆ ಹೆಚ್ಚಿಗೆ ಮಾಡೋದಕ್ಕೆ. ಹೌದು, ಅದಕ್ಕೋಸ್ಕರನೇ. ಓಕೆ ಅಣ್ಣ, ನಿಮ್ಮ ಅಭಿಪ್ರಾಯ ಅನಿಸಿಕೆಯಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್. ಸ್ನೇಹಿತರೆ, ನಮ್ಗೆ ಇಲ್ಲಿವರೆಗೂ ಕೂಡ ನಾಟಿ ಕೋಳಿಗೆ ಸಾಕಾಣಿಕೆ ಯಾವ ಥರ ಮಾಡಬೇಕು, ಯಾವ ಥರ ಎಲ್ಲ ಸಮಸ್ಯೆಗಳು ಬರ್ತವೆ, ಅವನ್ನ ಯಾವ ಥರ ನಿರ್ವಹಣೆ ಮಾಡಬೇಕು, ಮತ್ತು ಹೊಸ್ದಾಗಿ ಶುರು ಮಾಡಬೇಕು ಅಂದರೆ ಯಾವ ಥರ ಮಾಡಬೇಕು, ಇನ್ನೂ ಪ್ರಮುಖ ಮಾಹಿತಿಗಳನ್ನ ನಮಗೆ ಮೀನಾಕ್ಷಿ ಅಕ್ಕನವ್ರು ತಿಳಿಸ್ಕೊಂಡ್ಕೊಟ್ಟವ್ರೆ. ಅಕ್ಕ, ನಿಮಗೆ ನಮ್ಮ ಚಾನಲ್ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ. ಓಕೆ ಸ್ನೇಹಿತರೆ, ನೀವು ಇಲ್ಲಿವರೆಗೂ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ನೋಡ್ಕೊಂಬಂದ್ರಿ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.